ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರೇಮ್ ಅವರ ಡೈರೆಕ್ಷನ್ಲಿ ಬರ್ತಾ ಇರುವಂಥ ಫಿಲಮ್ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಒಂದಲ್ಲ ಒಂದು ಹೈಪ್ ಇದ್ದೇ ಇರುತ್ತೆ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಲ್ವಾ. ಹೀಗಿರ್ಬೇಕಾದ್ರೆ ನಿನ್ನೆ ರಿಲೀಸ್ ಆದಂಥ ಮಲ್ಟಿ ಸ್ಟಾರ್ ಇರುವಂಥ KD ಫಿಲಮ್ನ ಟ್ರೈಲರ್ ನೋಡಿದ್ಮೇಲೆ ನೀವು ಮಿಸ್ ಮಾಡ್ಕೊಂಡಂಥ 9 ಫ್ಯಾಕ್ಟ್ಸ್ ಅಥವಾ ಕನೆಕ್ಷನ್ಸ್ ಏನು ಮತ್ತೆ ಸುದೀಪ್ ಅವರ ಕ್ಯಾರೆಕ್ಟರ್ ಇದರಲ್ಲಿ ಹೇಗಿರ್ಬೋದು ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ಮಾಡೋವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ನೀವು ಈ ಸೀನ್ನ ನೋಡಿ, ಇದರಲ್ಲಿ ರವಿಚಂದ್ರನ್ ಅಂಡ್ ರಮೇಶ್ ಅವರು ಜೊತೆಲೇ ಇದ್ದಾರೆ. ಅಂದ್ರೆ ಇವರಿಬ್ರು ಅಣ್ಣ ತಮ್ಮ ಆಗಿರ್ತಾರೆ ಅಥವಾ ಬೆಸ್ಟ್ ಫ್ರೆಂಡ್ ಆಗಿದ್ರು ಕೂಡ ಅಣ್ಣ ತಮ್ಮನ ತರನೇ ಇರ್ತಾರೆ ಅನ್ಸುತ್ತೆ. ಸೊ ಇವ್ರ ಮೇಲೇನೆ ಜೋಡೆತ್ತು ಸಾಂಗ್ ಆಗಿರ್ಬೋದು. ಮತ್ತೆ ಇಲ್ಲಿ ಇನ್ನ ಒಂದು ಅಬ್ಸರ್ವ್ ಮಾಡಿ, ಇದರಲ್ಲಿ ರಮೇಶ್ ಅರವಿಂದ್ ಅವರ ಹ್ಯಾಂಡ್ ಅಲ್ಲಿ ಪೇಪರ್ ಇದೆ ಅಂಡ್ ರವಿಚಂದ್ರನ್ ಅವರಿಗೆ ಹಾರ ಹಾಕಿದ್ದಾರೆ. ಮತ್ತೆ ಇವರ ಹಿಂದೆ ರಾಜಕೀಯ ವ್ಯಕ್ತಿಗಳು ಇದ್ದಾರೆ. ಸೊ ಇಲ್ಲಿ ಇವರಿಬ್ರು ಒಂದು ಕಾಸ್ಗೋಸ್ಕರ ಫೈಟ್ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗತ್ತೆ. ಅಂಡ್ ಅದನ್ನ ಮುಚ್ಚಾಕೋದಕ್ಕೆ ಸಂಜಯ್ ದತ್ ಅವರು ಇವ್ರಿಗೆ ದುಡ್ಡು ಕೊಡ್ತಾರೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಈ ಸೀನ್ ನ ಅಬ್ಸರ್ವ್ ಮಾಡಿ, ಇದರಲ್ಲಿ ಧ್ರುವ ಸರ್ಜಾ ಅವರು ರವಿಚಂದ್ರನ್ ಅವ್ರಿಗೆ ಛತ್ರಿ ಇಟ್ಕೊಂಡಿದ್ದಾರೆ. ಸೊ ಇವರು ಈ ಫಿಲಮ್ ಅಲ್ಲಿ ರವಿಚಂದ್ರನ್ ಅವ್ರ ಹತ್ರ ಕೆಲಸ ಮಾಡ್ತಿರ್ತಾರೆ ಅಥವಾ ಇವರ ಶಿಷ್ಯ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಮತ್ತೆ ಟ್ರೈಲರ್ ಅಲ್ಲಿ ಈ ಒಂದು ಸೀನ್ ಬಂದಾಗ ಕೇಳಿಸುವಂತ ವಾಯ್ಸ್ ನ ಅಥವಾ ಡೈಲಾಗ್ ನ ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಾ ಇದೆ ಇದು ಶಿಲ್ಪಾ ಶೆಟ್ಟಿ ಅವರು ಸಂಜಯ್ ದತ್ಗೆ ಹೇಳ್ತಿರೋದು ಅಂತ. ಅಂದ್ರೆ ಇಲ್ಲಿ ಇವರಿಬ್ರು ಅಣ್ಣ ತಂಗಿ ಅನ್ನೋ ಕ್ಲಾರಿಟಿ ಸಿಕ್ಕಿದೆ. ಮತ್ತೆ ಇಲ್ಲಿ ಎಲ್ಲಾ ಬೆಂಕಿ ಹಿಡ್ಕೊಂಡು ನಿಂತಿರೋದನ್ನ ನೋಡ್ತಾ ಇದ್ರೆ ಅಂಡ್ ಅಲ್ಲಿಗೆ ಶಿಲ್ಪಾ ಶೆಟ್ಟಿ ಅವರು ಬರುವಂತ ಸೀನ್ ನೋಡಿದ್ರೆ ಮತ್ತೆ ಅಲ್ಲಿ ಅವರು ತಾಳಿನ ಕಿತ್ತಾಕುವಂತ ಸೀನ್ ನ ನೋಡ್ತಾ ಇದ್ರೆ ಮೇ ಬಿ ಇವರು ರವಿಚಂದ್ರನ್ ಅವರ ವೈಫ್ ಆಗಿರ್ತಾರೆ ಅಂತ ಅನಿಸ್ತಾ ಇದೆ. ಅಂಡ್ ಇಲ್ಲಿ ರವಿಚಂದ್ರನ್ ಅವರು ತೀರ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವ್ರಿಗೇನೆ ತುಂಬಾ ಜನ ವರ್ಕರ್ ಸಪೋರ್ಟ್ ಇದ್ದಿದ್ದು ಅಂಡ್ ಫಾಲೋಯಿಂಗ್ ಇದ್ದಿದ್ದು ಅಂಡ್ ಅದಕ್ಕೆ ಅನ್ಸುತ್ತೆ ಅಲ್ಲಿ ಅಷ್ಟೊಂದು ಜನ ಬಂದಿರೋದು. ಮತ್ತೆ ಈ ಸೀನ್ ಅಲ್ಲಿ ಧ್ರುವ ಸರ್ಜಾ ಅವರು ಹೇಳುವಂತ ಡೈಲಾಗ್, ಮೊದಲನೇ ಸಲ ಮಚ್ಚಿಡಿತಾ ಇದ್ದೀನಿ, ಅಪ್ಪಿ ತಪ್ಪಿ ಯಾರಾದ್ರೂ ಕೈಕಾಲು ಹೋಗಿ ಜೀವಂತ ಉಳ್ಕೊಂಡ್ಬಿಟ್ರೆ ನಿಮ್ ಎತ್ತವ್ರಿಗೆ ತಪ್ಪಾಯ್ತು ಅನ್ಬಿಡ್ರಡ ಅನ್ನೋ ಡೈಲಾಗ್ ಇದೆಯಲ್ಲ, ಇದು ಫಿಲಮ್ ನ ಇಂಟರ್ವೆಲ್ ಸೀನ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಅಂಡ್ ಇಲ್ಲಿ ಇವರು ಮಚ್ಚಿಡಿಯೋದಕ್ಕೆ ಕಾರಣ ಬಂದು ರವಿಚಂದ್ರನ್ ಅವರ ಡೆತ್ ಅಥವಾ ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೆ ಹೀರೋಯಿನ್ ನ ಸಾಯಿಸೋದಕ್ಕೆ ಹೋಗ್ತಾರೆ ಅಲ್ವಾ, ಅದರಿಂದ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಇಲ್ಲಿ ಇವ್ರು ಯೂಸ್ ಮಾಡಿರುವಂತ ಸ್ಲ್ಯಾಂಗ್ ಅಥವಾ ಇವರ ಲ್ಯಾಂಗ್ವೇಜ್ ಸ್ಟೈಲ್ ನ ನೋಡ್ತಾ ಇದ್ದಾರೆ, ಇದು ಚಾಮರಾಜನಗರ ಸೈಡ್ ಬೇಸ್ಡ್ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಅಲ್ಲಿ ಈ ತರ ಭಾಷೆನ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಈ ಡೈಲಾಗ್ ನ 1 ಸೆಕೆಂಡ್ ಕೇಳಿದಾಗ ಇದು ಜೋಗಿ ಫಿಲಮ್ ನ ಕೂಡ ನೆನ್ಪು ಮಾಡ್ತು. ನೆಕ್ಸ್ಟ್ ಈ ಸೀನ್ ಅಲ್ಲಿ ರಮೇಶ್ ಅರವಿಂದ್ ಅವರ ಫೇಸ್ ಮೇಲೆ ಬೀಳುವಂತ ಬ್ಲಡ್ ನ ನೋಡ್ತಾ ಇದ್ರೆ ಆಫ್ಟರ್ ರವಿಚಂದ್ರನ್ ಇವರು ಅವರ ಪ್ಲೇಸ್ ನ ತಗೋತಾರೆ ಅಂತ ಅನಿಸ್ತಾ ಇದೆ. ಅಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ಧ್ರುವ ಸರ್ಜಾ ಅವರು ನಿಂತ್ಕೋತಾರೆ ಅನಿಸ್ತಾ ಇದೆ. ಅಂದ್ರೆ ರಾಮನ ಹಿಂದೆ ಹನುಮ ಇದ್ದ ಅಂತ ಸಾಂಗ್ ಇದೆಯಲ್ಲ, ಹಾಗೆ ಧ್ರುವ ಸರ್ಜಾ ಅವರು ಇವರ ಹಿಂದೆ ಇರ್ತಾರೆ ಅಂತ ಅನಿಸ್ತಿದೆ. ಇನ್ನು ಇದರಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇರುವಂತ ಕಿಚ್ಚ ಸುದೀಪ್ ಅವರ ಕ್ಯಾರೆಕ್ಟರ್ ಏನು, ಇವರ ಲುಕ್ ಹೇಗಿದೆ ಅನ್ನೋದನ್ನ ರಿವೀಲ್ ಮಾಡಿಲ್ಲ ಅಂದ್ರೂ ಕೂಡ ಇವರ ಇಂಪ್ಯಾಕ್ಟ್ ತುಂಬಾ ದೊಡ್ಡದಾಗಿರುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ಇವರ ಕ್ಯಾರೆಕ್ಟರ್ ಒಂದು ಕೀ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಅಂಡ್ ಮೇಜರ್ ಬೂಸ್ಟ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇವರ ಪೋಸ್ಟರ್ ಇಮೇಜ್ ನ ಅಂಡ್ ಈ ಟ್ರೈನ್ ಫೈನ್ ಸೀಟ್ ನ ನೋಡ್ತಾ ಇದ್ರೆ 2 ಸಲ ಇವರು ಈ ಫಿಲಮ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅನಿಸ್ತಾ ಇದೆ. ಅದೇನೇ ಆಗ್ಲಿ ಥಿಯೇಟರ್ ಮಾತ್ರ ಇವರ ಫ್ಯಾನ್ಸ್ ಇವರ ಕ್ಯಾರೆಕ್ಟರ್ ನ ತುಂಬಾ ಎಂಜಾಯ್ ಮಾಡೋದು ಗ್ಯಾರಂಟಿ. ಮತ್ತೆ ಇದರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಇದರಲ್ಲೂ ಕೂಡ ಪ್ರೇಮ್ ಅವರು ಮದರ್ ಸೆಂಟಿಮೆಂಟ್ ನ ಕ್ಯಾರಿ ಮಾಡಿದ್ದಾರೆ. ಸೊ ಇದು ಆಕ್ಷನ್ ಅಷ್ಟೇ ಅಲ್ಲ, ಮದರ್ ಸೆಂಟಿಮೆಂಟ್ ಅಂಡ್ ಎಮೋಷನ್ ಇರುವಂತ ಫಿಲಮ್ ಕೂಡ. ಇನ್ನು ಇದರಲ್ಲಿ ಇರುವಂತ ಒಂದು ಎಮೋಷನ್ ಸೆಂಟಿಮೆಂಟ್ ಹೇಗಿತ್ತು ಅಂತ ನಿನ್ನೆ ರಮೇಶ್ ಅರವಿಂದ್ ಅವರು ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಅದೇನು ಅಂತಂದ್ರೆ ಈ ಫಿಲಮ್ ನ ಕ್ಲೈಮ್ಯಾಕ್ಸ್ ಫೈಟ್ ನಡೀತಾ ಇರ್ಬೇಕಾದ್ರೆ ಇನ್ನೇನು ಹೀರೋ ವಿಲ್ಲನ್ಗೆ ಹೊಡಿಬೇಕು, ಅವಾಗ ಧ್ರುವ ಸರ್ಜಾ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಅವಾಗ ವಿಲ್ಲನ್ಗೆ ಧ್ರುವ ಸರ್ಜಾ 1 ನಿಮಿಷ ಅಂತ ಹೇಳಿ ಆ ಕಾಲ್ ನ ರಿಸೀವ್ ಮಾಡಿ, ಅಮ್ಮ ಹೇಳಮ್ಮ ಹಾಲ್ ಬೇಕಾ ತರ್ತೀನಮ್ಮ ಆಯ್ತಮ್ಮ ಅಂತ ಹೇಳುವಂತ ಒಂದು ಸೆಂಟಿಮೆಂಟ್ ಡೈಲಾಗ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಇಂಟರ್ವೆಲ್ ಮತ್ತೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಸಂಜಯ್ ದತ್ ಅವರ ಆಕ್ಟಿಂಗ್ ಕೂಡ ಅಷ್ಟೇ ಧ್ರುವ ಸರ್ಜಾ ಅವ್ರ ತರನೇ ವೈಲೆನ್ಸ್ ಆಗಿ ತುಂಬಾ ರಗಡ್ ಆಗಿ ಬಂದಿದೆ. ಸೊ ಇವರ ಮತ್ತೆ ಧ್ರುವ ಸರ್ಜಾ ಅವರ ಮಧ್ಯೆ ಆಗುವಂತ ಸೀಕ್ವೆನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ. ಹಾಗೆ ಶಿಲ್ಪಾ ಶೆಟ್ಟಿ ಅವರ ಕಂಬ್ಯಾಕ್ ಕೂಡ ಅಷ್ಟೇ ಇಂಪ್ರೆಸಿಂಗ್ ಆಗಿತ್ತು. ಅದರಲ್ಲೂ ಒಂದು ಲಾಂಗ್ ಗ್ಯಾಪ್ ಆದ್ಮೇಲೆ ಇವರ ಲೇಡಿ ವಿಲ್ಲನ್ ಆಕ್ಟಿಂಗ್ ನ ಇಲ್ಲಿ ಮತ್ತೆ ನೋಡೋದಕ್ಕೆ ಸಿಗುತ್ತೆ ಅನ್ಸುತ್ತೆ. ಮತ್ತೆ ಈ ಟ್ರೈಲರ್ ನ ನೋಡ್ತಾ ಇದ್ರೆ ಧ್ರುವ ಸರ್ಜಾ ಅವರು ಸಂಜಯ್ ದತ್ ಅಂಡ್ ಶಿಲ್ಪಾ ಶೆಟ್ಟಿ ಅವರ ವೈಲೆನ್ಸ್ ನ ಅಂಡ್ ದಬ್ಬಾಳಿಕೆನ ನೋಡಿ ಬೇಜಾರಾಗಿರ್ತಾರೆ. ಹೀಗಿರ್ಬೇಕಾದ್ರೆ ಹೀರೋಯಿನ್ ಮೇಲೆ ಆದಂತ ಅಟ್ಯಾಕ್ ಇಂದ ಇವರು ಅವರ ಅಪೋಸಿಟ್ ಹೋಗ್ತಾರೆ ಅಂಡ್ ದೆನ್ ಇವರ ಲೈಫ್ ಅಲ್ಲಿ ರೌಡಿಸಮ್ ಹೇಗೆ ಅನಿವಾರ್ಯ ಆಯ್ತು ಅಂಡ್ ಅದಾದ್ಮೇಲೆ ಏನಾಯ್ತು ಅನ್ನೋದು ಸ್ಟೋರಿ ಆಗಿರುತ್ತೆ ಅಂತ ಫೀಲ್ ಕೊಡ್ತಾ ಇದೆ. ಮತ್ತೆ ಇದರಲ್ಲಿ ರೀಶ್ಮಾ ಅವರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಆದ್ರೆ ಅದು ಎಲ್ಲೋ ಒಂದು ಕಡೆ ಓವರ್ ಆಕ್ಟಿಂಗ್ ಆಯ್ತು ಅಂತ ಕೂಡ ಅನಿಸ್ತಾ ಇದೆ. ಮತ್ತೆ ಪ್ರೇಮ್ ಅವರ ಡೈರೆಕ್ಷನ್ ನ ಫಿಲಮ್ ಅಂತಂದ್ರೆ ಹೇಗೆ ಒಂದು ಹೈಪ್ ನ ಕ್ರಿಯೇಟ್ ಮಾಡುತ್ತೋ ಹಾಗೆ ಇದು ಕೂಡ ತುಂಬಾ ಹೈಪ್ ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಜೋಗಿ ಫಿಲಮ್ ತರ ಇನ್ನೊಂದು ಹಿಟ್ ಫಿಲಮ್ ಆಗುತ್ತಾ ಅಥವಾ ಜೋಗಯ್ಯ ತರ ಆಗುತ್ತಾ ಅಂತ ನಮ್ಗೆ 30th ಗೊತ್ತಾಗತ್ತೆ. ಮತ್ತೆ ಈ ಟ್ರೈಲರ್ ನೋಡಿದ ನಿಮ್ಗೆ ಹೇಗ್ ಅನ್ನಿಸ್ತು, ಇದರಲ್ಲಿ ಸುದೀಪ್ ಅವರ ಕ್ಯಾರೆಕ್ಟರ್ ಹೇಗಿರ್ಬೋದು ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲ್ಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.